ಎಪಿಸೋಡ್ 16 ಬೆಟ್ಟದ ತುದಿಯಿಂದ ಆಕಾಶದೆತ್ತರಕ್ಕೆ ಚಿಮ್ಮುತ್ತಿದ್ದ ಕಪ್ಪು ಹೊಗೆಯನ್ನು ನೋಡಿ ಸಾಗರ್ ಮತ್ತು ಸಾನ್ವಿ ತುಸು ನಿರಾಳರಾದರು. ಆದರೆ ಅವರ ನಿರಾಳತೆ ಹೆಚ್ಚು ಹೊತ್ತು ಉಳಿಯಲಿಲ್ಲ. ನೆಲದ ಮೇಲೆ ಬಿದ್ದಿದ್ದ ಆ ದೈತ್ಯ ವ್ಯಕ್ತಿ ನಿಧಾನವಾಗಿ ಕಣ್ಣು ತೆರೆದನು. ಅವನ ತಲೆಯಿಂದ ರಕ್ತ ಒಸರುತ್ತಿದ್ದರೂ ಅವನ ಕಣ್ಣುಗಳಲ್ಲಿನ ಕ್ರೌರ್ಯ ಕಿಂಚಿತ್ತೂ ಕಡಿಮೆಯಾಗಿರಲಿಲ್ಲ. ಅವನು ಎದ್ದು ನಿಲ್ಲಲು ಪ್ರಯತ್ನಿಸುತ್ತಿದ್ದಂತೆ ಸಾಗರ್ ಮತ್ತು ಸಾನ್ವಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ನಿರ್ಧರಿಸಿದರು. ಅವರು ಬೆಟ್ಟದ ಹಿಂಭಾಗದ ದಟ್ಟವಾದ ಅರಣ್ಯದ ಕಡೆಗೆ ಓಡಲಾರಂಭಿಸಿದರು. ಆ ದ್ವೀಪದ ಕಾಡು ತುಂಬಾ ವಿಚಿತ್ರವಾಗಿತ್ತು. ಅಲ್ಲಿನ ಮರಗಳು ಅತಿ ಎತ್ತರವಾಗಿದ್ದು ಸೂರ್ಯನ ಬೆಳಕು ಸಹ ನೆಲಕ್ಕೆ ಬೀಳದಷ್ಟು ದಟ್ಟವಾಗಿದ್ದವು. ಓಡುತ್ತಿದ್ದಾಗ ಸಾಗರ್ಗೆ ಯಾವುದೋ ಒಂದು ವಿಚಿತ್ರವಾದ ಕಲ್ಲಿನ ಕಟ್ಟಡದ ಆಕಾರ ಗೋಚರಿಸಿತು. ಅದು ಕಾಡಿನ ನಡುವೆ ಅಡಗಿದ್ದ ಹಳೆಯ ಗುಹೆಯ ದ್ವಾರವಾಗಿತ್ತು. ಗುಹೆಯ ಬಾಯಿ ತುಂಬಾ ದೊಡ್ಡದಾಗಿತ್ತು. ಕತ್ತಲೆಯಿಂದ ಕೂಡಿದ ಆ ಗುಹೆಯ ಒಳಗೆ ಏನಿದೆ ಎಂಬ ಕುತೂಹಲಕ್ಕಿಂತ ಭಯವೇ ಹೆಚ್ಚಾಗಿತ್ತು. ದೈತ್ಯ ವ್ಯಕ್ತಿ ಹಿಂದೆ ಬರುತ್ತಿರುವ ಶಬ್ದ ಕೇಳಿಸುತ್ತಿದ್ದರಿಂದ ಬೇರೆ ದಾರಿಯಿಲ್ಲದೆ ಸಾಗರ್ ಮತ್ತು ಸಾನ್ವಿ ಆ ಗುಹೆಯೊಳಗೆ ನುಸುಳಿದರು. ಗುಹೆಯ ಒಳಗೆ ಪ್ರವೇಶಿಸುತ್ತಿದ್ದಂತೆ ಅವರಿಗೆ ಒಳಗಡೆಯಿಂದ ಏನೋ ಒಂದು ವಿಚಿತ್ರ ಸದ್ದು ಕೇಳಿಸಿತು. ಸಾಗರ್ ಮೆಲ್ಲನೆ ಸಾನ್ವಿಯ ಕಡೆ ತಿರುಗಿ ಒಳಗಡೆಯಿಂದ ಏನೋ ಒಂದು ವಿಚಿತ್ರವಾದ ಸದ್ದು ಬರ್ತಿದೆ, ಎಚ್ಚರವಾಗಿರು ಎಂದನು. ಸಾನ್ವಿ ತನ್ನ ಕೈಯಲ್ಲಿದ್ದ ದೊಂದಿಯನ್ನು ಎತ್ತಿ ಹಿಡಿದಳು. ದೊಂದಿಯ ಬೆಳಕು ಗುಹೆಯ ಗೋಡೆಗಳ ಮೇಲೆ ಬಿದ್ದಾಗ ಅವರಿಬ್ಬರೂ ಮರಗಟ್ಟಿದರು. ಕಲ್ಲು ಗೋಡೆಯ ಮೇಲೆ ರಕ್ತದ ಬಣ್ಣದಿಂದ ದೊಡ್ಡ ಅಕ್ಷರಗಳಲ್ಲಿ ಹೆಲ್ಪ್ ಎಂದು ಬರೆಯಲಾಗಿತ್ತು. ಅದು ಹಳೆಯದಾಗಿರಲಿಲ್ಲ, ರಕ್ತ ಇನ್ನೂ ತಾಜಾವಾಗಿರುವಂತೆ ಕಾಣುತ್ತಿತ್ತು. ಇದು ಯಾರದ್ದು ಸಾಗರ್? ಇಲ್ಲಿ ಯಾರೋ ಇದ್ದಾರೆ ಎಂದು ಸಾನ್ವಿ ನಡುಗುತ್ತಾ ಕೇಳಿದಳು. ಸಾಗರ್ ಕತ್ತಿಯನ್ನು ಗಟ್ಟಿಯಾಗಿ ಹಿಡಿದು, ನಾವು ಇಲ್ಲೇ ನಿಲ್ಲೋಕೆ ಆಗಲ್ಲ, ಇಲ್ಲಿಂದಲೇ ದ್ವೀಪದ ರಹಸ್ಯ ಶುರುವಾಗೋದು ಅಂತ ನನಗೆ ಅನಿಸ್ತಿದೆ ಎಂದನು. ಗುಹೆಯ ಆಳದಿಂದ ತಣ್ಣನೆಯ ಗಾಳಿ ಬೀಸುತ್ತಿತ್ತು. ಆ ಗಾಳಿಯಲ್ಲಿ ಯಾರೋ ಮನುಷ್ಯನ ಅಳುವಿನ ಶಬ್ದ ಕೇಳಿಸುತ್ತಿತ್ತು. ಅವರು ಆ ಕತ್ತಲೆಯ ಕಂದಕದೊಳಗೆ ಹೆಜ್ಜೆ ಇಟ್ಟರು. ಪ್ರತಿ ಹೆಜ್ಜೆಯೂ ಅವರ ಜೀವಕ್ಕೆ ಅಪಾಯವೋ ಅಥವಾ ದ್ವೀಪದ ರಹಸ್ಯದ ಸುಳಿವೋ ಎಂಬ ಚಿಂತೆ ಅವರನ್ನು ಕಾಡುತ್ತಿತ್ತು. ಗುಹೆಯ ಗೋಡೆಗಳ ಮೇಲೆ ಸಾವಿರಾರು ವರ್ಷಗಳ ಹಳೆಯದಾದ ಚಿತ್ರಗಳು ಕಾಣತೊಡಗಿದವು. ಆ ದ್ವೀಪವು ಕೇವಲ ಒಂದು ದ್ವೀಪವಲ್ಲ, ಅದೊಂದು ಸಾವಿನ ಸುಳಿ ಎಂದು ಅವರಿಗೆ ಅರಿವಾಯಿತು. ಎಪಿಸೋಡ್ 17 ಗುಹೆಯ ಆಳಕ್ಕೆ ಇಳಿದಂತೆ ಸಾಗರ್ ಮತ್ತು ಸಾನ್ವಿಗೆ ತಾವು ಕೇವಲ ಒಂದು ಗುಹೆಯೊಳಗೆ ಇರಲಿಲ್ಲ, ಅದೊಂದು ಭೂಗತ ದೇವಾಲಯದ ದ್ವಾರವಾಗಿತ್ತು ಎಂದು ತಿಳಿಯಿತು. ಗೋಡೆಗಳ ಮೇಲೆ ಕೆತ್ತಲಾಗಿದ್ದ ಚಿತ್ರಗಳು ನೂರಾರು ವರ್ಷಗಳ ಹಿಂದಿನ ನಾಗರಿಕತೆಯನ್ನು ಸಾರುತ್ತಿದ್ದವು. ಸಾನ್ವಿ ಆಶ್ಚರ್ಯದಿಂದ, ಸಾಗರ್ ನೋಡು, ಈ ಚಿತ್ರಗಳು ಸಾಮಾನ್ಯವಲ್ಲ, ಇಲ್ಲಿ ಹಡಗೊಂದು ಮುಳುಗುತ್ತಿರುವ ದೃಶ್ಯವಿದೆ ಮತ್ತು ದ್ವೀಪದ ಸುತ್ತಲೂ ದೈತ್ಯಾಕಾರದ ಸಮುದ್ರ ಜೀವಿಗಳು ಕಾಣಿಸುತ್ತಿವೆ ಎಂದಳು. ಸಾಗರ್ ಒಂದು ಬಂಡೆಯ ಮೇಲಿದ್ದ ಪ್ರಾಚೀನ ಚಿಹ್ನೆಯನ್ನು ಸ್ಪರ್ಶಿಸಿದನು. ಕೂಡಲೇ ಆ ಕಲ್ಲು ಬಂಡೆ ಕದಲಿತು. ಗುಹೆಯ ಒಳಗಿನಿಂದ ಒಂದು ಭಾರೀ ಶಬ್ದ ಕೇಳಿಸಿತು. ಅಡಗಿದ್ದ ರಹಸ್ಯದ ಬಾಗಿಲು ತೆರೆಯುತ್ತಿತ್ತು. ಸಾಗರ್ ಗಂಭೀರವಾಗಿ, ನಮ್ಮನ್ನು ಆ ದ್ವೀಪಕ್ಕೆ ಕರೆತಂದಿದ್ದು ಯಾವುದೋ ಅಪಘಾತವಲ್ಲ, ಅದೊಂದು ಆಹ್ವಾನ ಎಂದು ನುಡಿದನು. ಅವರ ದೊಂದಿಯ ಬೆಳಕಿಗೆ ಅಲ್ಲಿ ಅಡಗಿದ್ದ ಒಂದು ಹಳೆಯ ಡೈರಿ ಕಾಣಿಸಿತು. ಅದು ಸುಮಾರು 50 ವರ್ಷಗಳ ಹಿಂದೆ ಕಾಣೆಯಾದ ಇನ್ನೊಂದು ಹಡಗಿನ ಕ್ಯಾಪ್ಟನ್ ಬರೆದಿದ್ದು. ಅವರ ಹೋರಾಟ ಈಗ ಕೇವಲ ಬದುಕಿನ ಪ್ರಶ್ನೆಯಾಗಿರಲಿಲ್ಲ, ಅದೊಂದು ದೊಡ್ಡ ರಹಸ್ಯದ ಹುಡುಕಾಟವಾಗಿತ್ತು. ದೂರದಲ್ಲಿ ಯಾವುದೋ ಒಂದು ವಿಚಿತ್ರ ಗರ್ಜನೆಯ ಶಬ್ದ ಕೇಳಿಸುತ್ತಿತ್ತು. ಸಾಗರ್ ಡೈರಿಯನ್ನು ತೆರೆದನು. ಪುಟಗಳಲ್ಲಿ ರಕ್ತದ ಕಲೆಗಳು ಮತ್ತು ಭಯಾನಕವಾದ ನಕ್ಷೆಗಳಿದ್ದವು. ಆ ದ್ವೀಪದ ನಿಜವಾದ ಒಡೆಯ ಯಾರು ಎಂಬುದು ಅರಿವಿಗೆ ಬರುತ್ತಿದ್ದಂತೆ ಅವರ ಹಿಂದಿನಿಂದ ಒಂದು ನರಕದಂತಹ ನಗು ಕೇಳಿಸಿತು. ಇಬ್ಬರೂ ಆ ಕ್ಷಣದಲ್ಲಿ ಮರಗಟ್ಟಿ ನಿಂತರು. ಎಪಿಸೋಡ್ 18 ಆ ನಗು ಕೇಳಿಸಿದ ಕೂಡಲೇ ಸಾಗರ್ ಮತ್ತು ಸಾನ್ವಿ ತಕ್ಷಣವೇ ತಮ್ಮ ದೊಂದಿಯ ಬೆಳಕನ್ನು ಆರಿಸಿದರು. ಕತ್ತಲೆಯಲ್ಲಿ ನಿಂತು ಕಿವಿಗೊಟ್ಟಾಗ ಆ ಹೆಜ್ಜೆಗಳ ಸದ್ದು ಹತ್ತಿರವಾಗುತ್ತಿತ್ತು. ಅದು ಮನುಷ್ಯನ ಹೆಜ್ಜೆಯಾಗಿರಲಿಲ್ಲ, ಬಹುಶಃ ಯಾವುದೋ ಪ್ರಾಣಿ ಅಥವಾ ಆ ದ್ವೀಪದ ನಿಗೂಢ ನಿವಾಸಿಗಳ ಸದ್ದು ಎಂದು ಅವರಿಗೆ ಅನ್ನಿಸಿತು. ಇಬ್ಬರೂ ತಮ್ಮ ಉಸಿರನ್ನು ಬಿಗಿಹಿಡಿದು ಕಲ್ಲಿನ ಕಂಬದ ಹಿಂದೆ ಅಡಗಿಕೊಂಡರು. ಆ ನಿಗೂಢ ವ್ಯಕ್ತಿ ಅಥವಾ ಜೀವಿ ಅವರ ಪಕ್ಕದಲ್ಲೇ ಹಾದುಹೋದಾಗ ಸಾಗರ್ ಆ ಚಲನವಲನಗಳನ್ನು ಗಮನಿಸಿದನು. ಅದು ಮನುಷ್ಯನ ಆಕಾರದಲ್ಲಿದ್ದರೂ ಅದರ ಚಲನೆ ತುಂಬಾ ಅಸ್ವಾಭಾವಿಕವಾಗಿತ್ತು. ಅದು ಹೋದ ನಂತರ ಸಾಗರ್ ನಿಧಾನವಾಗಿ ದೊಂದಿಯನ್ನು ಮತ್ತೆ ಬೆಳಗಿದನು. ಈಗ ಅವರು ಇನ್ನೂ ಎಚ್ಚರಿಕೆಯಿಂದ ಮುನ್ನಡೆಯಬೇಕಿತ್ತು. ಅವರು ಮುಂದೆ ಸಾಗುತ್ತಿದ್ದಂತೆ ಗುಹೆಯ ಗೋಡೆಗಳ ಮೇಲೆ ಇದ್ದ ಚಿತ್ರಗಳು ಸ್ಪಷ್ಟವಾಗತೊಡಗಿದವು. ಆ ಚಿತ್ರಗಳು ಕೇವಲ ಇತಿಹಾಸವನ್ನು ಮಾತ್ರ ಹೇಳುತ್ತಿರಲಿಲ್ಲ, ಬದಲಾಗಿ ಆ ದ್ವೀಪದಲ್ಲಿ ನಡೆಯುವ ವಿಚಿತ್ರ ವಿದ್ಯಮಾನಗಳನ್ನು ವಿವರಿಸುತ್ತಿದ್ದವು.
ಹಡಗುಗಳು ದ್ವೀಪದ ಬಳಿ ಬರುವಾಗ ಅವುಗಳನ್ನು ಯಾವುದೋ ಒಂದು ಅಗೋಚರ ಶಕ್ತಿ ಸೆಳೆದುಕೊಂಡು ಬರುತ್ತಿತ್ತು. ಸಾಗರ್ ಆ ಚಿತ್ರಗಳನ್ನು ಗಮನಿಸುತ್ತಾ, ನಾವು ಇಲ್ಲಿ ಕೇವಲ ಬದುಕುಳಿಯಲು ಬಂದಿಲ್ಲ, ನಾವು ಯಾವುದೋ ದೊಡ್ಡ ಪಿತೂರಿಯ ಬಲಿಪಶುಗಳಾಗುತ್ತಿದ್ದೇವೆ ಎಂದು ಅರಿತುಕೊಂಡನು. ಸಾನ್ವಿ ಸ್ವಲ್ಪ ದೂರದಲ್ಲಿದ್ದ ಒಂದು ಬಾಗಿಲನ್ನು ತೋರಿಸಿದಳು. ಅದು ಕಲ್ಲಿನಿಂದ ಮಾಡಿದ ಭಾರೀ ಬಾಗಿಲು, ಅದರ ಮೇಲೆ ವಿಚಿತ್ರವಾದ ಸಂಕೇತಗಳಿದ್ದವು. ಸಾಗರ್ ತನ್ನ ಇಂಜಿನಿಯರಿಂಗ್ ಜ್ಞಾನವನ್ನು ಉಪಯೋಗಿಸಿ ಆ ಬಾಗಿಲನ್ನು ತೆರೆಯುವ ಪ್ರಯತ್ನ ಮಾಡಿದನು. ಅಲ್ಲಿಯ ಬಂಡೆಗಳ ಜೋಡಣೆಯು ಒಂದು ನಿರ್ದಿಷ್ಟವಾದ ತಂತ್ರಜ್ಞಾನವನ್ನು ಹೊಂದಿತ್ತು. ಸಾಗರ್ ಒಂದು ಕಲ್ಲನ್ನು ಸರಿಯಾದ ದಿಕ್ಕಿನಲ್ಲಿ ಒತ್ತಿದಾಗ ಆ ಭಾರೀ ಬಾಗಿಲು ನಿಧಾನವಾಗಿ ಕರ್ಕಶ ಶಬ್ದದೊಂದಿಗೆ ತೆರೆಯಿತು. ಬಾಗಿಲಿನ ಆಚೆ ಇದ್ದ ದೃಶ್ಯವನ್ನು ನೋಡಿ ಇಬ್ಬರು ಬೆಚ್ಚಿಬಿದ್ದೇ ಹೋದರು. ಅದು ವಿಶಾಲವಾದ ಹಾಲಿನಂತಿದ್ದ ಸ್ಥಳ, ಅಲ್ಲಿ ನೂರಾರು ಹಡಗುಗಳ ಅವಶೇಷಗಳು ಮತ್ತು ಅಲ್ಲಿಂದ ಸಿಕ್ಕ ವಸ್ತುಗಳು ರಾಶಿ ಬಿದ್ದಿದ್ದವು. ಅಂದರೆ ಕಳೆದ 100 ವರ್ಷಗಳಲ್ಲಿ ಕಾಣೆಯಾದ ಅನೇಕ ಹಡಗುಗಳು ಈ ದ್ವೀಪಕ್ಕೆ ಬಂದಿವೆ ಎಂಬುದು ಖಚಿತವಾಯಿತು. ಅಷ್ಟೂ ಮಾತ್ರವಲ್ಲ, ಅಲ್ಲಿ ಕಪಾಟುಗಳಲ್ಲಿ ಜೋಡಿಸಲಾದ ಪುಸ್ತಕಗಳು ಮತ್ತು ನಕ್ಷೆಗಳು ಇದ್ದವು. ಸಾಗರ್ ಮತ್ತು ಸಾನ್ವಿ ಈ ಗುಹೆಯು ಕೇವಲ ಒಂದು ಸ್ಥಳವಲ್ಲ, ಇದೊಂದು ಜಾಗತಿಕ ರಹಸ್ಯವನ್ನು ಮುಚ್ಚಿಟ್ಟಿರುವ ಗ್ರಂಥಾಲಯ ಎಂದು ಭಾವಿಸಿದರು. ಸಾನ್ವಿ ಒಂದು ಪುಸ್ತಕವನ್ನು ಕೈಗೆ ತೆಗೆದುಕೊಂಡಳು. ಅದರ ಪುಟಗಳನ್ನು ತಿರುಗಿಸುತ್ತಿದ್ದಂತೆ ಅವಳಿಗೆ ತನ್ನ ತಂದೆಯ ಹಡಗಿನ ಹೆಸರು ಮತ್ತು ಆ ಹಡಗಿನ ಸಿಬ್ಬಂದಿಗಳ ಪಟ್ಟಿ ಕಾಣಿಸಿತು. ಸಾಗರ್ ಆ ಪುಸ್ತಕವನ್ನು ನೋಡಿ ಆಶ್ಚರ್ಯಚಕಿತನಾದನು. ಅವಳ ತಂದೆ ಈ ದ್ವೀಪಕ್ಕೆ ಬಂದಿದ್ದರು ಎಂದಾದರೆ ಅವರು ಎಲ್ಲಿದ್ದಾರೆ? ಸತ್ತಿದ್ದಾರಾ ಅಥವಾ ಇನ್ನೂ ಈ ದ್ವೀಪದಲ್ಲೇ ಸೆರೆಯಾಗಿದ್ದಾರಾ? ಈ ಪ್ರಶ್ನೆಗಳು ಸಾಗರ್ ಮತ್ತು ಸಾನ್ವಿಯನ್ನು ಮತ್ತಷ್ಟು ಆತಂಕಕ್ಕೀಡುಮಾಡಿದವು. ಅದೇ ಸಮಯದಲ್ಲಿ ಗುಹೆಯ ಹೊರಗಿನಿಂದ ಬೃಹತ್ ಶಬ್ದವೊಂದು ಕೇಳಿಸಿತು. ಇಡೀ ಗುಹೆಯೇ ನಡುಗಿತು. ಯಾವುದೋ ಒಂದು ದೊಡ್ಡ ಪ್ರಾಣಿ ಅಥವಾ ಯಂತ್ರ ಗುಹೆಯತ್ತ ಬರುತ್ತಿದೆ ಎಂಬುದು ಅವರಿಗೆ ಅರಿವಾಯಿತು. ಸಾಗರ್ ಈಗ ಇಲ್ಲಿಂದ ಬೇಗ ಹೊರಡಬೇಕು, ಇಲ್ಲದಿದ್ದರೆ ನಾವು ಕೂಡ ಈ ಅವಶೇಷಗಳ ರಾಶಿಯಲ್ಲಿ ಸೇರಿ ಹೋಗುತ್ತೇವೆ ಎಂದು ಸಾನ್ವಿಗೆ ಹೇಳಿದನು. ಇಬ್ಬರೂ ಆ ಕತ್ತಲೆಯ ಹಾದಿಯಲ್ಲಿ ಓಡಲು ಪ್ರಾರಂಭಿಸಿದರು. ಈ ಗುಹೆಯ ರಹಸ್ಯದಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಸಾಧ್ಯವೇ ಅಥವಾ ದ್ವೀಪದ ರಹಸ್ಯ ಅವರನ್ನು ಬೆನ್ನಟ್ಟುತ್ತಿದೆಯೇ ಎಂಬುದು ಮುಂದಿನ ಕಥೆಯಲ್ಲಿ ತಿಳಿಯಲಿದೆ. ಎಪಿಸೋಡ್ 19. ಗುಹೆಯ ಒಳಗಿನ ಆ ವಿಶಾಲವಾದ ಹಾಲಿನಿಂದ ತಪ್ಪಿಸಿಕೊಳ್ಳಲು ಸಾಗರ್ ಮತ್ತು ಸಾನ್ವಿ ಒಟ್ಟೊಡಗಿದರು. ಆ ಬೃಹತ್ ಶಬ್ದವು ಮತ್ತಷ್ಟು ಹತ್ತಿರವಾಗುತ್ತಿತ್ತು. ಅದು ಬಂಡೆಗಳು ಉರುಳುವ ಶಬ್ದದಂತಿರದೆ ಯಾವುದೋ ಲೋಹದ ಯಂತ್ರಗಳು ಪರಸ್ಪರ ಘರ್ಷಣೆಗೊಳ್ಳುವ ಶಬ್ದದಂತಿತ್ತು. ಅವರ ಹಿಂದೆ ಆ ಕತ್ತಲೆಯಲ್ಲಿ ಕೆಂಪು ಬಣ್ಣದ ಕಣ್ಣುಗಳಂತೆ ಕಾಣುವ ಕೆಲವು ಬಿಂದುಗಳು ಮಿಂಚುತ್ತಾ ಬರುತ್ತಿದ್ದವು. ಸಾಗರ್ ತನ್ನ ದೊಂದಿಯ ಬೆಳಕನ್ನು ಹಿಂಬದಿಗೆ ಬೀರಿ ನೋಡಿದಾಗ ಅಲ್ಲಿ ಒಂದು ವಿಚಿತ್ರವಾದ ಯಾಂತ್ರಿಕ ಜೀವಿ ಅತ್ತ ಕಡೆಗೆ ಬರುತ್ತಿರುವುದು ಕಂಡುಬಂತು. ಅದು ಮನುಷ್ಯನ ಕೈಗಳಿಂದ ನಿರ್ಮಿಸಲ್ಪಟ್ಟಿದ್ದರೂ ಅದಕ್ಕೆ ಯಾವುದೋ ಒಂದು ಅಸ್ವಾಭಾವಿಕ ಶಕ್ತಿ ಚಾಲನೆ ನೀಡುತ್ತಿತ್ತು. ಸಾನ್ವಿ ತನ್ನ ಕಾಲಿಗೆ ಏನೋ ಸಿಕ್ಕಿ ಹಾಕಿಕೊಂಡಂತಾಗಿ ಕೆಳಗೆ ಬಿದ್ದಳು. ಸಾಗರ್ ತಕ್ಷಣವೇ ನಿಂತು ಅವಳನ್ನು ಎತ್ತಲು ಮುಂದಾದನು, ಆದರೆ ಅಷ್ಟರಲ್ಲಿ ಆ ಯಾಂತ್ರಿಕ ಜೀವಿ ಅವರಿಗೆ ಹತ್ತಿರವಾಯಿತು. ಅದು ದ್ವೀಪದ ರಹಸ್ಯಗಳನ್ನು ಕಾಯುವ ಕಾವಲುಗಾರನಂತೆ ವರ್ತಿಸುತ್ತಿತ್ತು. ಸಾಗರ್ ತನ್ನ ಬಳಿಯಿದ್ದ ಹರಿತವಾದ ಕತ್ತಿಯನ್ನು ತೆಗೆದುಕೊಂಡು ಅದನ್ನು ಎದುರಿಸಲು ಸಿದ್ಧನಾದನು. ಆದರೆ ಆ ಲೋಹದ ಜೀವಿ ಕತ್ತಿಯ ಪೆಟ್ಟಿಗೆ ಜಗ್ಗಲಿಲ್ಲ. ಸಾಗರ್ಗೆ ಅರ್ಥವಾಯಿತು, ಇದು ಸಾಮಾನ್ಯವಾದ ಶಸ್ತ್ರಾಸ್ತ್ರಗಳಿಂದ ಸೋಲಿಸಬಹುದಾದ ಜೀವಿ ಅಲ್ಲ. ಅವನಿಗೆ ನೆನಪಿಗೆ ಬಂದಿದ್ದು, ಬೆಟ್ಟದ ಮೇಲೆ ಆ ದೈತ್ಯ ವ್ಯಕ್ತಿಯನ್ನು ಎದುರಿಸಿದಾಗ ಸಾನ್ವಿ ಬಳಸಿದ ಒಣಮರದ ದಿಮ್ಮಿಯ ಬುದ್ಧಿವಂತಿಕೆ. ಗುಹೆಯ ಗೋಡೆಗಳ ಮೇಲೆ ಇದ್ದ ಆ ನಿಗೂಢ ಸಂಕೇತಗಳನ್ನು ಅವನು ಆತುರದಲ್ಲಿ ಗಮನಿಸಿದನು. ಯಾವುದೋ ಒಂದು ನಿರ್ದಿಷ್ಟ ಸಂಕೇತವನ್ನು ಒತ್ತಿದರೆ ಈ ಯಂತ್ರದ ಚಲನೆ ನಿಲ್ಲಬಹುದು ಎಂಬ ನಂಬಿಕೆಯಿಂದ ಸಾಗರ್ ಆ ಜೀವಿ ತನ್ನತ್ತ ಧಾವಿಸುವಾಗ ಪಕ್ಕಕ್ಕೆ ಜಿಗಿದು ಗೋಡೆಯ ಮೇಲಿದ್ದ ಒಂದು ಕಲ್ಲನ್ನು ಬಲವಾಗಿ ಒತ್ತಿದನು. ತಕ್ಷಣವೇ ಗುಹೆಯ ಮೇಲ್ಭಾಗದಿಂದ ಭಾರೀ ಬಂಡೆಗಳು ಮತ್ತು ಮರಳು ಕೆಳಗೆ ಕುಸಿದವು. ಆ ಬಂಡೆಗಳು ಆ ಯಾಂತ್ರಿಕ ಜೀವಿಯ ಮೇಲೆ ಬಿದ್ದವು. ಅದು ಸಂಪೂರ್ಣವಾಗಿ ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಸ್ತಬ್ಧವಾಯಿತು. ಸಾಗರ್ ಮತ್ತು ಸಾನ್ವಿ ಉಸಿರು ಕಟ್ಟಿ ಆ ದೃಶ್ಯವನ್ನು ನೋಡುತ್ತಾ ನಿಂತರು. ಆ ವಿಪತ್ತಿನಿಂದ ಅವರು ಪಾರಾಗಿದ್ದರು. ಆದರೆ ಗುಹೆಯ ಮುಂದೆ ಸಾಗಬೇಕಾದರೆ ಬೇರೆ ದಾರಿಯಿಲ್ಲ ಎಂದು ಅವರಿಗೆ ತಿಳಿಯಿತು. ಮುಂದೆ ಹೋಗುತ್ತಿದ್ದಂತೆ ಆ ಗುಹೆಯು ಅಂತ್ಯಗೊಂಡು ಒಂದು ಸಣ್ಣ ಕಣಿವೆಯಂತಹ ಪ್ರದೇಶಕ್ಕೆ ಬಂದು ತಲುಪಿತು. ಅಲ್ಲಿನ ವಾತಾವರಣವು ದ್ವೀಪದ ಇತರ ಭಾಗಗಳಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಅಲ್ಲಿ ಸಸ್ಯಗಳು ನೀಲಿ ಬಣ್ಣದಲ್ಲಿ ಹೊಳೆಯುತ್ತಿದ್ದವು ಮತ್ತು ಗಾಳಿಯಲ್ಲಿ ಒಂದು ವಿಚಿತ್ರವಾದ ಸುವಾಸನೆ ಇತ್ತು. ಸಾನ್ವಿ ಅಲ್ಲಿ ಒಂದು ಹಳೆಯದಾದ ಶಿಥಿಲಗೊಂಡ ಮನೆಯನ್ನು ಗುರುತಿಸಿದಳು. ಅದು ಸಾಮಾನ್ಯವಾದ ಮನೆಗಳಿಗಿಂತ ಭಿನ್ನವಾಗಿ ಹಡಗಿನ ಭಾಗಗಳನ್ನು ಬಳಸಿ ಕಟ್ಟಿದಂತೆ ಕಾಣುತ್ತಿತ್ತು. ಆ ಮನೆಯ ಕಿಟಕಿಯಲ್ಲಿ ಮಸುಕಾದ ಬೆಳಕು ಇತ್ತು. ಯಾರೋ ಒಳಗಡೆ ವಾಸಿಸುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗಿತ್ತು. ಸಾಗರ್ ಮತ್ತು ಸಾನ್ವಿ ನಿಧಾನವಾಗಿ ಆ ಮನೆಯತ್ತ ಹೆಜ್ಜೆ ಇಟ್ಟರು. ಮನೆಯ ಬಾಗಿಲು ಸ್ವಲ್ಪ ತೆರೆದಿತ್ತು. ಅವರು ಒಳಗಡೆ ಕಣ್ಣು ಹಾಯಿಸಿದಾಗ
ಅಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಕುಳಿತು ಏನನ್ನು ಬರೆಯುತ್ತಿರುವುದು ಕಂಡುಬಂತು. ಅವರ ಉಡುಪು ಹರಿದು ಹೋಗಿತ್ತು, ಆದರೆ ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಜ್ಞಾನದ ಹೊಳಪಿತ್ತು. ಸಾಗರ್ ನಡುಗುವ ಧ್ವನಿಯಿಂದ ಕ್ಷಮಿಸಿ, ನಾವು ಇಲ್ಲಿ ದಾರಿ ತಪ್ಪಿ ಬಂದಿದ್ದೇವೆ ಎಂದು ಹೇಳಿದನು. ಆ ವೃದ್ಧ ವ್ಯಕ್ತಿ ನಿಧಾನವಾಗಿ ತಲೆ ಎತ್ತಿ ಅವರ ಕಡೆ ನೋಡಿದನು. ಆ ವ್ಯಕ್ತಿಯ ಮುಖವನ್ನು ನೋಡಿದ ಸಾನ್ವಿ ಚೀರಾಡಿದಳು. ಆ ವೃದ್ಧ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಸುಮಾರು ವರ್ಷಗಳ ಹಿಂದೆ ಕಾಣೆಯಾಗಿದ್ದ ಆ ಹಡಗಿನ ಕ್ಯಾಪ್ಟನ್. ಅವರು ಸತ್ತಿದ್ದಾರೆಂದು ಎಲ್ಲರೂ ನಂಬಿದ್ದರು, ಆದರೆ ಅವರು ಇಲ್ಲಿ ದ್ವೀಪದ ಸೆರೆಯಲ್ಲಿ ಇನ್ನೂ ಜೀವಂತವಾಗಿದ್ದರು. ಆ ಕ್ಯಾಪ್ಟನ್ ಸಾನ್ವಿಯತ್ತ ನೋಡಿ, ನೀವು ಇಲ್ಲಿಗೆ ಬಂದು ತಪ್ಪು ಮಾಡಿದಿರಿ. ಈ ದ್ವೀಪದಿಂದ ಯಾರೂ ಎಂದಿಗೂ ಹೊರಹೋಗಲು ಸಾಧ್ಯವಿಲ್ಲ ಎಂದು ಗಂಭೀರವಾಗಿ ನುಡಿದನು. ಎಪಿಸೋಡ್ 20. ಕ್ಯಾಪ್ಟನ್ ಆಡಿದ ಆ ಮಾತುಗಳು ಸಾಗರ್ ಮತ್ತು ಸಾನ್ವಿಯ ಮನಸ್ಸಿನಲ್ಲಿ ಆತಂಕದ ಸುನಾಮಿಯನ್ನೇ ಸೃಷ್ಟಿಸಿದವು. ಸಾನ್ವಿ ತನ್ನ ತಂದೆಯ ವಿಷಯವನ್ನು ತಿಳಿದುಕೊಳ್ಳಲು ಕಾತರಳಾಗಿದ್ದಳು. ಅವಳು ನಡುಗುವ ಧ್ವನಿಯಲ್ಲೇ, ಕ್ಯಾಪ್ಟನ್, ನೀವು ನನ್ನ ತಂದೆಯನ್ನು ಗುರುತಿಸುತ್ತೀರಾ? ಅವರು ಈ ಹಡಗಿನಲ್ಲೇ ಇದ್ದರು, ಅವರೆಲ್ಲ ಏನಾದರು ಎಂದು ಕೇಳಿದಳು. ಕ್ಯಾಪ್ಟನ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು, ತನ್ನ ಕಪಾಟಿನಲ್ಲಿದ್ದ ಹಳೆಯ ಕಡತಗಳನ್ನು ತೆಗೆದನು. ಅದರಲ್ಲಿ ಸಾನ್ವಿಯ ತಂದೆಯ ಚಿತ್ರವೂ ಇತ್ತು. ಕ್ಯಾಪ್ಟನ್ ಕಣ್ಣೀರು ತುಂಬಿದ ದೃಷ್ಟಿಯಿಂದ ನೋಡಿ, ಅವರೆಲ್ಲರೂ ಈ ದ್ವೀಪದ ನಿಗೂಢ ಶಕ್ತಿಯನ್ನು ವಿರೋಧಿಸಲು ಪ್ರಯತ್ನಿಸಿ ಸೋತರು. ಈ ದ್ವೀಪವು ಕೇವಲ ಒಂದು ಭೂಭಾಗವಲ್ಲ, ಇದೊಂದು ಜೀವಂತ ಶಕ್ತಿ. ಅದು ಹಡಗುಗಳನ್ನು ತನ್ನತ್ತ ಸೆಳೆದು, ಅಲ್ಲಿರುವವರ ಬದುಕಿನ ರಹಸ್ಯಗಳನ್ನು ಮತ್ತು ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂದು ವಿವರಿಸಿದನು. ಸಾಗರ್ ಅವನ ಮಾತನ್ನು ತೀವ್ರವಾಗಿ ಗಮನಿಸುತ್ತಿದ್ದನು. ಈ ದ್ವೀಪದ ಸುತ್ತಲೂ ಯಾಕೆ ಯಾವುದೇ ಕಂಪಾಸ್ ಅಥವಾ ಜಿಪಿಎಸ್ ಕೆಲಸ ಮಾಡುವುದಿಲ್ಲ ಎಂಬುದು ಈಗ ಅರ್ಥವಾಯಿತು. ಈ ದ್ವೀಪದ ಕಾಂತೀಯ ಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್, ಅಷ್ಟು ಶಕ್ತಿಯುತವಾಗಿದೆ. ಕ್ಯಾಪ್ಟನ್ ಮುಂದುವರಿಸುತ್ತಾ, ನಾನು ಇಲ್ಲಿಗೆ ಬಂದು 40 ವರ್ಷಗಳಾಗಿವೆ. ನಾನು ಈ ದ್ವೀಪದ ರಹಸ್ಯಗಳನ್ನು ಭೇದಿಸಲು ನಕ್ಷೆಗಳನ್ನು ತಯಾರಿಸಿದೆ, ಆದರೆ ಅದರಿಂದ ಹೊರಬರಲು ಮಾತ್ರ ಸಾಧ್ಯವಾಗಿಲ್ಲ. ಈ ದ್ವೀಪದ ಕೇಂದ್ರದಲ್ಲಿ ಒಂದು ಪ್ರಾಚೀನ ಯಂತ್ರವಿದೆ. ಅದು ಸಮುದ್ರದ ಅಲೆಗಳನ್ನು ನಿಯಂತ್ರಿಸುತ್ತದೆ. ನಾವು ಅದನ್ನು ನಿಷ್ಕ್ರಿಯಗೊಳಿಸಿದರೆ ಮಾತ್ರ ಈ ದ್ವೀಪದ ಸೆರೆಯಿಂದ ಬಿಡುಗಡೆ ಸಾಧ್ಯ ಎಂದು ಹೇಳಿದನು. ಸಾಗರ್ಗೆ ಇದು ಒಂದು ತಾಂತ್ರಿಕ ಸವಾಲಾಗಿ ಕಂಡಿತು. ಅವನು ಕ್ಯಾಪ್ಟನ್ ತಯಾರಿಸಿದ್ದ ನಕ್ಷೆಯನ್ನು ನೋಡಿದನು. ಅದರಲ್ಲಿ ಆ ಯಂತ್ರವಿರುವ ಸ್ಥಳವನ್ನು ಸ್ಪಷ್ಟವಾಗಿ ಗುರುತಿಸಲಾಗಿತ್ತು. ಅದು ಗುಹೆಯ ಇನ್ನಷ್ಟು ಆಳದಲ್ಲಿರುವ ಒಂದು ನಿಗೂಢ ಕೋಣೆಯಾಗಿತ್ತು. ಆದರೆ ಅಲ್ಲಿಗೆ ಹೋಗುವುದು ಅಪಾಯಕಾರಿ, ಏಕೆಂದರೆ ಆ ಯಂತ್ರವನ್ನು ಕಾಪಾಡಲು ಆ ಯಾಂತ್ರಿಕ ಜೀವಿಗಳ ಪಡೆಯೇ ಇದೆ ಎಂದು ಕ್ಯಾಪ್ಟನ್ ಎಚ್ಚರಿಸಿದನು. ಸಾಗರ್ಗೆ ಸಾನ್ವಿ ಮತ್ತು ತನ್ನ ಜೀವನಕ್ಕಿಂತ ಹೆಚ್ಚಾಗಿ ಈ ದ್ವೀಪದಲ್ಲಿ ಸಿಲುಕಿರುವ 100 ಜೀವಗಳ ಬಿಡುಗಡೆಯ ಬಗ್ಗೆ ಯೋಚನೆ ಬಂತು. ಅವನು ಧೈರ್ಯದಿಂದ, ನಾವು ಪ್ರಯತ್ನಿಸೋಣ ಕ್ಯಾಪ್ಟನ್. ಸಾವು ಬಂದರೂ ಸರಿ, ಈ ದ್ವೀಪದ ಸೆರೆಯಿಂದ ಮುಕ್ತಿ ಪಡೆಯಲೇಬೇಕು ಎಂದನು. ಅವರು ಮುಂದಿನ ಯೋಜನೆಯನ್ನು ಸಿದ್ಧಪಡಿಸಿದರು. ಕ್ಯಾಪ್ಟನ್ ಸಾಗರ್ಗೆ ಆ ಯಂತ್ರವನ್ನು ಹೇಗೆ ನಿಷ್ಕ್ರಿಯಗೊಳಿಸಬೇಕು ಎಂಬ ತಾಂತ್ರಿಕ ಮಾಹಿತಿ ನೀಡಿದನು. ಸಾನ್ವಿ ತನ್ನ ತಂದೆಯ ನೆನಪಿನಲ್ಲೇ ಆ ದ್ವೀಪದಿಂದ ಹೊರಬರಲು ಒಂದು ಹೊಸ ಸಂಕಲ್ಪ ತೊಟ್ಟಳು. ಅವರು ಕ್ಯಾಪ್ಟನ್ನ ಮನೆಯಿಂದ ಹೊರಟಾಗ ದ್ವೀಪದ ವಾತಾವರಣವು ಮತ್ತಷ್ಟು ಭಯಾನಕವಾಗಿತ್ತು. ಆಕಾಶವು ಕೆಂಪು ಬಣ್ಣಕ್ಕೆ ತಿರುಗಿತ್ತು. ಕ್ಯಾಪ್ಟನ್ ನೀಡಿದ ನಕ್ಷೆಯೊಂದಿಗೆ ಸಾಗರ್ ಮತ್ತು ಸಾನ್ವಿ ಆ ನಿಗೂಢ ಯಂತ್ರವನ್ನು ಹುಡುಕಲು ಪ್ರಯಾಣ ಆರಂಭಿಸಿದರು. ಈಗ ಅವರ ಮುಂದೆ ಇರುವುದು ಒಂದೇ ಗುರಿ, ದ್ವೀಪದ ಕೇಂದ್ರವನ್ನು ತಲುಪುವುದು ಮತ್ತು ಆ ಯಂತ್ರವನ್ನು ನಾಶಪಡಿಸುವುದು. ಆದರೆ ದ್ವೀಪದ ನಿಗೂಢ ಶಕ್ತಿಗಳು ಇವರನ್ನು ಸುಮ್ಮನೆ ಬಿಡುತ್ತವೆಯೇ ಎಂಬುದು ದೊಡ್ಡ ಪ್ರಶ್ನೆಯಾಗಿತ್ತು. ದ್ವೀಪದ ಮೌನದಲ್ಲಿ ಯಾವುದೋ ಅಪಾಯ ಕಾದಿತ್ತು.